ಇನ್ನು ದರ್ಶನ್ ಜೈಲು ಪಾಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯಕಿ ಶಮಿತಾ ಮಲ್ನಾಡ್ ಮಾತನಾಡಿದ್ದಾರೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ದರ್ಶನ್ ಬಗ್ಗೆ ಗಾಯಕಿ ಶಮಿತಾ ಮಲ್ನಾಡ್ ಮಾತನಾಡಿದ್ದಾರೆ. ಮೆಜೆಸ್ಟಿಕ್ ಸಿನಿಮಾದಿಂದ ದರ್ಶನ್ ಪರಿಚಯ ಇದೆ, ಆದರೆ ಕೊಲೆ ಮತ್ತು ಅರೆಸ್ಟ್ ವಿಚಾರ ಕೇಳಿ ತುಂಬ ಶಾಕ್ ಆಯಿತು. ವಿಲನ್ ಮಕ್ಕಳು ಹೀರೋ ಆಗಿರೋ ತುಂಬ ಕಡಿಮೆ. ಒಬ್ಬ ಅಭಿಮಾನಿಯಾಗಿ ಈ ಘಟನೆಯಿಂದ ನನಗೆ ತುಂಬ ಬೇಸರವಾಯಿತು. ದರ್ಶನ್ ಸರ್ ಈ ಸಂಕಷ್ಟದಿಂದ ಹೊರಗೆ ಬರಲಿ ಅಂತ ಪಬ್ಲಿಕ್ ಟಿವಿಗೆ ಗಾಯಕಿ ಶಮಿತಾ ಮಲ್ನಾಡ್ ಕೊಟ್ಟರು ಹೇಳಿಕೆ. ಡಾಕ್ಟರ್ ಶಮಿತಾ ಮಲ್ನಾಡ್ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು, ಜೈಲಿನಲ್ಲಿ ಇದ್ದಾರೆ ಈಗ. ಸೊ ನೀವು ಕಂಡಂತೆ ದರ್ಶನ್ ಮೆಜೆಸ್ಟಿಕ್ ಸಿನಿಮಾದಿಂದ ನೀವು ಅವ್ರನ್ನ ಬಲ್ಲರು. ಸೊ ಆವತ್ತಿಂದ ಇವತ್ತಿನವರೆಗೂ ದರ್ಶನ್ ನೀವು ಕಂಡಂತೆ ಹೇಗೆ? ದರ್ಶನ್ ಅನ್ನೋರನ್ನ ಬರೀ ದರ್ಶನ್ ತೂಗುದೀಪ ಆಗಿ ಮೊದಲಿಗೆ ಸಿಕ್ಕಿದ್ದು ನನಗೆ. ಆ್ಯಂಡ್ ನೀವು ಹೇಳಿದಾಗೆ ಮೆಜೆಸ್ಟಿಕ್ಕಿಂದ ಆ ಪಯಣ ಶುರುವಾಗಿದ್ದು. ದರ್ಶನ್ ಅವ್ರನ್ನ ನಾನು ಕಂಡ ಹಾಗೆ ಬಹಳ ಅದ್ಭುತವಾದಂಥ ಬಹಳ ಅಪರೂಪದ ವ್ಯಕ್ತಿ. ಒಬ್ಬ ನಾಯಕ ನಟ, ಹಮ್ಮೋ ಬಿಮ್ಮೋ ಆ ಥರದ್ದು ಏನೂ ಇಲ್ಲದೆ ಎಲ್ಲರ ಜೊತೆ ತುಂಬಾ ಸರಳವಾಗಿ ಇದ್ದು, ಎಲ್ಲರ ಜೊತೆ ಬೆರೆತ್ಕೊಂಡು ಯಾವಾಗಲೂ ತಮಾಷೆ ನಗ್ನಗ್ತಾ ಇರೋವಂಥವ್ರು. ಜಾಸ್ತಿ ಮಾತಾಡಿರೋದು ನಾನು ನೋಡಿಲ್ಲ. ನಾನು ನೋಡಿದ ಹಾಗೆ ಅವ್ರವ್ರ ಫ್ರೆಂಡ್ಸಲ್ಲಿ ನಾನು ಕೆಲವು ವಿಡಿಯೋಗಳೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಮಾತಾಡ್ತಾ ಇರ್ತಾರೆ, ಎಲ್ಲ ನಗ್ತಾ ಇರ್ತಾರೆ, ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ. ನಾನು ನೋಡಿದಾಗೆ ತುಂಬ ಕಮ್ಮಿ ಮಾತು ಇತ್ತು ಅವಾಗ. ಮೆಜೆಸ್ಟಿಕ್ ಟೈಮಲ್ಲಂತೂ ಹೌದಮ್ಮ, ಓಕೆಮ್ಮ, ತುಂಬ ಚೆನ್ನಾಗಿ ಆಡಿದ್ರಮ್ಮ, ಇಷ್ಟೇ ಮಾತಾಡ್ತಾ ಇದ್ದಿದ್ದು. ಆ ಒಂದು ಜರ್ನಿ ಏನಿದೆ ಅಲ್ಲ, ಒಬ್ಬ ದರ್ಶನ್ ತೂಗುದೀಪಾಗಿ ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಹಲವಾರು ಅದ್ಭುತವಾದಂಥ ಸಿನಿಮಾಗಳನ್ನ ಮಾಡಿ ಕೋಟ್ಯಾಂತರ ಜನರನ್ನು ರಂಜಿಸಿ ಲಕ್ಷಾಂತರ ಜನರನ್ನು ಅಭಿಮಾನಿಯಾಗಿ ಪಡೆದುಕೊಂಡು ಇವಾಗಿನ ಯಶಸ್ಸನ್ನು ಏನು ನೋಡ್ತಾ ಇದ್ರಲ್ಲ, ಇಟ್ಸ್ ಅ ಲಾಂಗ್ ವೇ. ಸಿಕ್ಕಾಬಿಟ್ಟೆ ದೊಡ್ಡ ಪಯಣ ಅದು. ಸೊ ಈ ಪಯಣದಲ್ಲಿ ನನಗನ್ಸಿದ್ದು ಅವರು ತುಂಬ ಏನು ಬದಲಾಗಿರಲಿಲ್ಲ. ಅವಾಗಿನ ದರ್ಶನ್ ಹೇಗೆ ಸಿಂಪಲ್ ಆಗಿದ್ರು, ಈಗಲೂ ಹಾಗೆ ಇದ್ದರು. ಈಗಲೂ ಎಲ್ಲನೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋರು. ಹೋದರೆ ನಾನು ಜಾಸ್ತಿ ಅವ್ರನ್ನ ಮೀಟ್ ಮಾಡ್ತಾನೆ ಇರಲಿಲ್ಲ. ಆವಾಗ ಸಿನಿಮಾಗಳಲ್ಲಿ ಹಾಡುಗಳನ್ನ ಕೇಳಕ್ಕೆ ಬರೋರು, ಅಶ್ವಿನಿ ಸ್ಟುಡಿಯೋಗೆ ಹಾಡು ಕೇಳಕ್ಕೆ ಬರೋರು, ಅದು ಆ ಥರ ಭೇಟಿ ಆಗ್ತಿದ್ದು. ಬಿಟ್ಟರೆ ಆಡಿಯೋ ರಿಲೀಸಲ್ಲಿ 100 ಡೇಸ್ ಫಂಕ್ಷನ್ನು ಈ ಥರದ್ರಲ್ಲಿ ಬಿಟ್ಟರೆ ಅವ್ರು ಹುಟ್ಟಿದ ಹಬ್ಬಕ್ಕೆ ಹೋಗಿ ವಿಶ್ ಮಾಡೋವಂಥ ಒಂದು ಸಂಪ್ರದಾಯ ಒಂದು 10 ವರ್ಷದಿಂದ ಪ್ರಾರಂಭ ಆಗಿತ್ತು, ಸಾರಥಿ ಟೈಮಿಂದ. ನೀವೇ ಹೇಳ್ದಂಗೆ ಒಬ್ಬ ವಿಲನ್ ಮಗ ನಾಯಕ ನಟರಾಗಿದ್ದು ತುಂಬ ಕಡಿಮೆ. ಅಂದರೆ ತುಂಬ ಸಾಕಷ್ಟು ಸ್ಟ್ರಗಲ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ರು. ಬಟ್ ಈ ಸಂದರ್ಭದಲ್ಲಿ ಅವರಿಗೆ ಈ ಥರ ಒಂದು ಘಟನೆ ಆಗಿರೋದು ನಿಮಗೆ ಏನು ಅನಿಸುತ್ತೆ ಓವರಾಲ್ ಆಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ? ತುಂಬ ಬೇಜಾರಾಗುತ್ತೆ. ಒಬ್ಬ ಅಭಿಮಾನಿಯಾಗಿ ಬೇಜಾರು ಮತ್ತು ಒಂಥರ ಅದು ಹೇಳ್ಕೊಳಕ್ಕಾಗದೇ ಇರೋವಂಥ ಒಂದು ನೋವು, ಸಂಕಟ ಅದು. ಮೊದಲಿಗೆ ಗೊತ್ತಾದಾಗ ಅದು ಹೆಂಗೆ ಅಂತಲೇ ಶಾಕ್. ಅದು ಎಲ್ರಿಗೂ ಆಗಿರುತ್ತೆ ಬಿಡಿ, ನಿಮಗೂ ಆಗಿರುತ್ತೆ, ಎಲ್ಲರಿಗೂ ಶಾಕೇ ಅದು. ಸೊ ನನಗೂ ಅದೇ ಥರನೇ ಭಾಳನೇ ಇದು ನಂಬಕ್ಕೆ ಆಗ್ತಾಯಿಲ್ಲ, ಏನಾಗ್ತಿದೆ ಅಂತ. ಟಿ ವಿನಲ್ಲಿ ನೋಡ್ಬಿಟ್ಟು ನನಗೆ ಏನಾಗ್ತಿದೆ ಇದು, ಏನೋ. ನಾವು ಅವತ್ತು ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡಿದ್ವಿ, ನಾವು ರೆಕಾರ್ಡಿಂಗ್ ಮಾಡಲಿಲ್ಲ. ಬಿಕಾಸ್ ನೋ ಒನ್ ಈಸ್ ರೈಟ್, ನೋ ಒನ್ ಈಸ್ ಅದನ್ನು ಆಗ್ತಾಯಿಲ್ಲ. ಹಾಡೋದು ಹೆಂಗೆ ಆಡೋಕ್ಕಾಗತ್ತೆ? ಅವ್ರಿಗೆ ಒಬ್ಬರು ಫ್ಲೂಟಿಸ್ಟ್ ಬಂದಿದ್ದಾರೆ. ನಾನು ಹೇಳಿದೆ, ಸರ್ ದಯವಿಟ್ಟು ಇವತ್ತು ಬೇಡ, ನಾಳೆನೋ ನಾಡ್ದು ನಾನು ಒಂದು 2 ಡೇಸ್ ಬಿಟ್ಕೊಂಡು ಮಾಡೋಣ. ಅಲ್ಲೇ ಕೂತ್ಕೊಂಡು ಬರೀ ಟಿ ವಿ ನೋಡಿರೋದನ್ನೇ.